ಭಾಷಿಕಂಗ್ ಮಾತನಾಡೋದು, ಇಡೀ ಮಾಧ್ಯಮವನ್ನ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡು ಏನಿಡೀ ಜಗತ್ತಿನ ಅತ್ಯಂತ ಇವರೇ ಬುದ್ಧಿವಂತರು ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲ 10 ವರ್ಷವರೆಗೆ ಇವರೇ ದೇಶವನ್ನು ನಡೆಸ್ತಕ್ಕಂತ ಒಂದು ಬಿಂಬಿಸ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಆಗ್ತಾರೆ. ಉದಾಹರಣೆ ಕೊಡ್ತೀನಿ. ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ನೀರು ಸೇವೆ ಬಂದ್ರೆ ಮೋದಿಯವ್ರ ಕಾರಣ. ನಿಮ್ಮ ಗ್ರಾಮ ಪಂಚಾಯತ್ ನೀರು ಸರಿ ಬರೋದ್ರೆ ಎಲ್ಲ ಗ್ರಾಮ ಪಂಚಾಯತಿ ಅವ್ರ ಕಾನೂನು ಸೌಲಭ್ಯ ಕೇಳಿಕೆ ಬರೀತೆ. ನಿಮ್ಮ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ಮೋದಿಯವ್ರ ಬುದ್ಧಿವಂತಿಕೆಯಿಂದಲೇ ನಿಮಗೆ 100 ಮಾರ್ಕ್ಸ್ ಸಿಕ್ಕ. ನೀವೇನ ಫೇಲ್ ಆದ್ರೆ ಅವ್ರ ತಂದೆ ತಾಯಿನೇ ಕಾರಣ. ಈ ತರ ಬಿಂಬಿಸಿ 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 ಯಾವುದೇ ಒಳ್ಳೆಯದಾಗಲಿ ದೇಶದಲ್ಲಿ ನರೇಂದ್ರ ಮೋದಿ ಅವ್ರ ಕಾರಣ, ಕೆಟ್ಟದಾದ್ರೆ ನೆಹರು ಕಾಂಗ್ರೆಸ್ ಪಾರ್ಟಿನ ಕಾರಣ. 10 ವರ್ಷ ಆಗಿತ್ತು ಪುಣ್ಯಾತ್ಮ ಅಧಿಕಾರಕ್ಕೆ ಬಂದು, ಇನ್ನಾದ್ರೂ ಕಾಂಗ್ರೆಸ್ ಭಯ ನಿಂದಿಸಿಲ್ಲ, ನೆಹರು ಅವ್ರನ್ನ ಭಯ ನಿಂದಿಸಿಲ್ಲ, ಇಂದಿರಾ ಗಾಂಧಿ ಅವ್ರನ್ನ ಭಯ ನಿಂದಿಸಿಲ್ಲ. ಕೊನೆ ರಾಷ್ಟ್ರೀಯ ರಾಹುಲ್ ಗಾಂಧಿ ಬಿಟ್ಟೇ ಇಲ್ಲ. ದಿನ ಬೆಳಿಗ್ಗೆ ರಾಹುಲ್ ಗಾಂಧಿ ಬೈತಾರೆ. ಬಿಜೆಪಿ ಮುಖಂಡರಿಗೆ ಕೆಲವು ಪ್ರಶ್ನೆಗಳಿದ್ದಾವೆ. ನಮಗೆ 70 ವರ್ಷದ ಇತಿಹಾಸವನ್ನು ತಾವು ಕೇಳ್ತೇವೆ. ನರೇಂದ್ರ ಮೋದಿ ಸಾಹೇಬ್ರೆ 1947 ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮೋದಿ ಸಾಹೇಬ್ರೆ ಹುಟ್ಟಿದ್ದಿಲ್ಲ. ನಮಗೆ 2 ವರ್ಷ 11 ತಿಂಗಳ 17 ದಿನ ಬೇಕಾಯ್ತು ಈ ದೇಶದ ಸಂವಿಧಾನ ಬರೀಲಿಕ್ಕೆ. 1950 ಇಸ್ವಿನಲ್ಲಿ ಸಂವಿಧಾನ ಪ್ರಾರಂಭ ಆಯಿತು. ಅವತ್ತು ವಿಶ್ವಗುರು ಈ ದೇಶಕ್ಕೆ ಜನ್ಮ ತಾಳಿದ್ರು. ಯಾರು ವಿಶ್ವಗುರು? ಮೋದಿ ಸಾಹೇಬರು. ಅವತ್ತು ಈ ದೇಶದಲ್ಲಿ ಪ್ರಪ್ರಥಮವರಿಗೆ ಜಗತ್ತಿಗೆ ಬಂದು ಅವ್ರು ಹುಟ್ಟಿರ್ತಕ್ಕಂಥ ದಿನ ವರ್ಷ ಅವರ ಪ್ರಕಾರ 1950 ಇಸ್ವಿ. ಸ್ವಲ್ಪ ಯೋಚನೆ ಮಾಡಿ, ಸ್ವಾತಂತ್ರ್ಯ ಸಿಕ್ಕಾಗಿ ದೇಶಕ್ಕೆ ಏನಿತ್ತು ಅಂತ ಯೋಚನೆ ಮಾಡಿ. ಹಳೆಬರಿದ್ದಾರೆ. ಈ ದೇಶ ಪ್ರಾರಂಭ ಆದಾಗ ದಮ್ಮಡಿ 1 ಆಣೆ 2 ಆಣೆ 4 ಆಣೆ 5 ಪೈಸಾ 10 ಪೈಸಾ 4 ಆಣೆ 8 ಆಣೆ 1 ರೂಪಾಯಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ. ಈ ದೇಶಕ್ಕೆ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಿತ್ತು ಆ ವ್ಯವಸ್ಥೆ ಹೇಳಿ? ಮೋದಿಯವರು ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಈ ದೇಶ ಬ್ರಿಟಿಷರನ್ನು ಬಿಟ್ಟು ಹೋದಾಗ ಈ ದೇಶದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಶಾಲೆಗೆ